ಇವತ್ತು ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನೀವು ಅವರು ಮೊದಲಿನಿಂದ ನೋಡಿದ್ದೀರಿ. ಆ ಕಾಲದಲ್ಲೇ ಒಬ್ಬ ಹೃದಯವಂತ ನಟ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಅವಕಾಶನೇ ಅವನಿಗೆ ಸಂಭಾವನೆ. ದುಡ್ಡು ಕೊಡಲಿಲ್ಲ, ಒಂದು ಪೈಸೆ ಕೊಡಲಿಲ್ಲ. ತುಗುದೀಪ್ ಶ್ರೀನಿವಾಸ್ ಅಂದರೆ ತನ್ನ ಕುಟುಂಬಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಹಿರಿಯ ನಟರ ಸಮಸ್ಯೆನೇ ಇದು. ಆ್ಯಕ್ಚುಲಿ ದರ್ಶನ್ ಜೀವನ ಆರಂಭವಾದ್ದು ಸೈಕಲ್ನಿಂದ. ಅಲ್ಲಿ ತೂಗುದೀಪ ಹೋದ್ಮೇಲೆ ಮನೆ ಸಂಪಾದನೆ ಇಲ್ಲ. ಸೂಸೈಡ್ ಮಾಡ್ಲಿಕ್ಕೆ ಹೋಗಿದ್ರು ಸರ್ ಅವರು. ಯಾರು? ಮೀನಾಕ್ಷಮ್ಮ. ಮೀನಾಕ್ಷಿ ತೂಗುದೀಪ ಇದ್ದಾರಲ್ಲ, ಏನು ಮಾಡಿದ್ರು, ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ಹೋದ್ರು. ಧರ್ಮಸ್ಥಳಕ್ಕೆ ನನಗೆ ಲಾಸ್ಟ್, ನಾನು ಕೊನೆಯ ನಮಸ್ಕಾರ ಮಾಡ್ತಾ ಇದ್ದೀನಿ, ನನಗೆ ಸಾಕಾಯ್ತು ಜೀವನ. ಸೊ ಅಲ್ಲಿ ಹೆಗ್ಗಡೆ ಅವರು ಹೇಳಿದ್ದಕ್ಕೆ ಅದನ್ನ ಯೋಚನೆ ಬಿಟ್ಟರು, ವಾಪಸ್ ಬಂದರು. ಹೌದು, ಇಬ್ಬರು ಮಕ್ಕಳಿದ್ದಾರೆ, ದೊಡ್ಡ ರೀತಿಯಲ್ಲಿ ಬೆಳೀತಾರೆ, ನಿನ್ಗೇನು ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತೇಳಿ ಬೆಂಗಳೂರಿಗೆ ಕಳಿಸಿದ್ರು. ಊಟಕ್ಕೆ ಹೋದಾಗ ತಟ್ಟೆ ಮತ್ತು ಕ್ಯೂನಲ್ಲಿ ನಿಂತಿದ್ದಾರೆ. ಸೊ ತಟ್ಟೆ ಹಿಡ್ದಿರುವಾಗ ಯಾರೋ ಬಂದು ತಟ್ಬಿಟ್ಟು ಅದು ಕೆಳಗೆ ಬಿತ್ತು. ಅದನ್ನು ಹೋಗಿ ಅಕ್ಕಿ ತಿಂದಿದ್ದಾರೆ ದರ್ಶನ್. ಶ್ರೇಷ್ಠ ಕಥೆ. ಆಮೇಲೆ ಒಂದು ದಿವಸ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದ, ಸ್ವಲ್ಪ ದಿವಸ ಕಳೆದ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದ. ಯಾರೋ ಬಂದು ಚೇರ್ ಎಳೆದು ಬಿಟ್ಟ, ಬಿದ್ದ, ಕೈಲಿದ್ದ ಅನ್ನ ಆ್ಯಸಿಡಿಸ್ ಬಿತ್ತು. ಆಗ ಅವನು ಪ್ರತಿಜ್ಞೆ ಮಾಡಿದಂತೆ, ಈ ಸಿಂಹಾಸನ ಅಲ್ಲ, ಕನ್ನಡ ಚಿತ್ರರಂಗದ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ತೇನೆ ಅಂತ ಹೇಳಿ. ಈಗ ಆ ಸಿಟ್ಟು ಬಿಸಿ ಒಂದು ಜೀವವನ್ನು ತೆಗೆಯುವ ಹಂತಕ್ಕೆ ಹೋಗುತ್ತೆ ಅಂತಂದರೆ ಆ ಎರಡು ಸಿಟ್ಟುಗಳ ನಡುವೆ ವ್ಯತ್ಯಾಸ ಏನು? ಇದು ಕೇವಲ ಸಿಟ್ಟ ಅಥವಾ ಮೋಹಮ, ವ್ಯಾಮೋಹಮ? ಇಲ್ಲ, ಇದು ಅಹಂಕಾರ ಬರಲಿಕ್ಕೆ ಕಾರಣ ಅದು ಅವನ ಸುತ್ತಿನ ಜನಗಳು. ಅಣ್ಣ ಒಂದು ಕೈ ನೋಡ್ಬೇಡಣ್ಣ, ನಾವಿದ್ದೀವಿ. ಪುನೀತ್ ಯಾವುದು ಕಾರ್ ಇದೆಯೋ ಲ್ಯಾಂಬರ್ಗಿನಿ, ನನ್ನ ಹತ್ರನೂ ಅದೇ ಇದೆ ಅಂತೇಳಿ. ಅದು ಅಂದರೆ ಅವರಿಗೆ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಅಂತಹ ಗೌರವ ಇರಲಿಲ್ಲ.